ಗೆ ಸ್ವಾಗತ. ನಾನು ಶಕುಂತಲಾ. ಈ ಕ್ಷಣದ 25 ಸುದ್ದಿಗಳನ್ನು ಒಂದೊಂದಾಗಿ ನೋಡೋಣ. 2020ರ ದೆಹಲಿ ಗಲಭೆ ಪ್ರಕರಣದ ಮಾಸ್ಟರ್ ಮೈಂಡ್ಗಳಿಗೆ ಜೈಲು ಗತಿಯಾಗಿದೆ. ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್ ಜಾಮೀನು ಅರ್ಜಿ ತಿರಸ್ಕರಿಸಿರುವಂತಹ ಸುಪ್ರೀಂ ಕೋರ್ಟ್ ಉಳಿದ 5 ಜಾಮೀನು ನೀಡಿ ಆದೇಶಿಸಿದೆ. ಉಗ್ರ ಕೃತ್ಯವೆಸಗಿದಂತ ಆರೋಪದಡಿ ಉಮರ್ ಖಾಲಿದ್ ಹಾಗೆ ಶರ್ಜಿಲ್ ಇಮಾಮ್ ಸೇರಿದಂತೆ 7 ಜನರನ್ನ ಯುಎಪಿಎ ಕಾಯ್ದೆಯಡಿ ಬಂಧಿಸಲಾಗಿತ್ತು. ಟಾಲಿವುಡ್ ನಟ ಅಲ್ಲು ಅರ್ಜುನ್ ದಂಪತಿಯನ್ನ ಜನರು ಸುತ್ತುವರಿದಂತಹ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಪತ್ನಿ ಸ್ನೇಹಾ ರೆಡ್ಡಿ ಜೊತೆ ಅಲ್ಲು ಅರ್ಜುನ್ ಕೆಫೆಯೊಂದಕ್ಕೆ ಆಗಮಿಸಿದ್ರು. ಜನರು ಸುತ್ತುವರಿತಾ ಇದ್ದಂತೆ ಅಂಗರಕ್ಷಕರ ಸಹಾಯದಿಂದ ಪತ್ನಿ ಕೈಯನ್ನ ಹಿಡಿದು ಕಾರಿನತ್ತ ಹೆಜ್ಜೆ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಜೆಜೆನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ 3 ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೆಜೆನಗರ ಪೊಲೀಸರಿಂದ ಅಪ್ರಾಪ್ತರ ವಿಚಾರಣೆ ನಡೀತಾ ಇದ್ದು, ಕಲ್ಲು ತೂರಾಟದ ಹಿಂದೆ ಬೇರೆಯವರ ಷಡ್ಯಂತ್ರ ಇದೆಯಾ ಎಂಬುದರ ಬಗ್ಗೆಯೂ ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಬನ್ನೀರುಘಟ್ಟದಲ್ಲಿರುವಂತಹ ಎಎಂಸಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಕನ್ನಡ ಮಾತನಾಡುವಂತಿಲ್ವಂತೆ. ವಿದ್ಯಾರ್ಥಿಗಳು ಕನ್ನಡ ಮಾತನಾಡೋದು ಸರಿಯಲ್ಲ, ಹಿಂದಿಯಲ್ಲಿ ಮಾತನಾಡುವಂತ ಹಾಸ್ಟೆಲ್ ವಾರ್ಡನ್ ಆವಾಜ್ ಹಾಕಿದ್ದಾನೆ. ಸದ್ಯಕ್ಕೆ ವಾರ್ಡನ್ ಸುರೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಜಾಗ ಒತ್ತುವರಿ ಆರೋಪಕ್ಕೆ ಸಂಬಂಧಿಸಿದಂತೆ ಯಶ್ ತಾಯಿ ಸಂಬಂಧಿಕರು ದೂರನ್ನ ದಾಖಲಿಸಿದ್ದಾರೆ. ಹಾಸನದಲ್ಲಿ ನಟ ಯಶ್ ತಾಯಿ ಭೂಸ್ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂತು. ಕಾಂಪೌಂಡ್ ಧ್ವಂಸ ಮಾಡಿದರ ವಿರುದ್ಧ ಪುಷ್ಪಾ ಸಂಬಂಧಿ ದುರ್ಗಾ ಪ್ರಸಾದ್ ದೂರು ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಹಾತೂರು ಗ್ರಾಮದಲ್ಲಿ ಲಾರಿ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಸವಾರ ಭಜನ್ ದೇವಯ್ಯ ಎಂಬ ಯುವಕ ಮೃತಪಟ್ಟಿದ್ದಾನೆ. ದಾವಣಗೆರೆ ಜಿಲ್ಲೆಯಲ್ಲಿ ಮೆಕ್ಕೆಜೋಳದ ಬಣವೆ ಸುಟ್ಟು ಕರಕಲಾಗಿದೆ. ಚನ್ನಗಿರಿ ತಾಲೂಕಿನ ಹೊದಿಕೆರೆ ಗ್ರಾಮದ ಬಳಿ 18 ಟ್ರ್ಯಾಕ್ಟರ್ ಲೋಡ್ ಬಣವೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಮೈಸೂರಿನ ನಗರದಲ್ಲಿ ಯುವಕನೊಬ್ಬ 10 ಮೀಟರ್ ಚೇಸ್ ಮಾಡಿ ಸರಗಳನ್ನು ಹಿಡಿದಿದ್ದಾನೆ. ಕಳ್ಳನೊಬ್ಬ ಮಹಿಳೆಯೊಬ್ಬರ 40 ಗ್ರಾಂ ಚಿನ್ನದ ಸರವನ್ನು ಕಸಿದು ಪರಾರಿಯಾಗ್ತಾ ಇದ್ದ. ಇದನ್ನು ನೋಡಿದಂತ ಗೂಗ್ಲಿ ಎಂಬಾತ ಚೇಸ್ ಮಾಡಿ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾನೆ. ಚಿತ್ರದುರ್ಗದಲ್ಲಿ ಅಡಿಕೆ ಕದಿತಾ ಇದ್ದಂತ 4 ಕಳ್ಳರನ್ನ ಬಂಧಿಸಲಾಗಿದೆ. ಉಮೇಶ, ಅಂಜನಪ್ಪ, ಕರಿಬಸವ, ಮೌನೇಶ ಎಂಬುವರನ್ನ ಭರಮಸಾಗರ ಠಾಣೆ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಆರೋಪಿಗಳು ಡಿಸೆಂಬರ್ 22ರಂದು ಮಲ್ಲು ಸಿದ್ದಪ್ಪ ಎಂಬ ರೈತನ ತೋಟದಲ್ಲಿ ಅಡಿಕೆ ಕಳ್ಳತನ ಮಾಡಿದ್ರು. ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಮಾಯಸಂದ್ರ ತೋಟಗಳಲ್ಲಿ ಚಿರತೆ ಓಡಾಡ್ತಾ ಇದೆ. ತೋಟದಲ್ಲಿ ಚಿರತೆ ಹೆಜ್ಜೆ ಗುರುತು ಸಹ ಪತ್ತೆಯಾಗಿದೆ. ಚಿರತೆ ಸೆರೆ ಹಿಡಿಯುವುದಕ್ಕೆ ಬೋನಿನ ವ್ಯವಸ್ಥೆ ಮಾಡುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಪ್ರಾಥಮಿಕ ಶಾಲೆಗೆ ಅಳವಡಿಸಿದಂತಹ ಸಿಸಿ ಕ್ಯಾಮೆರಾ ಜಖಂಗೊಳಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಅಮೀನಗಡದಲ್ಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಕಿಡಿಗೇಡಿಗಳು ಕೃತ್ಯವೆಸಗಿದ್ದಾರೆ. ಇಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವ ನಡೆಯಲಿದೆ. ಜಾತ್ರಾ ಮಹೋತ್ಸವಕ್ಕೆ ಸುಮಾರು 5 ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭದ್ರತೆಗೆ ಸುಮಾರು 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ದೆಹಲಿಯಲ್ಲಿ ವಾಯುಮಾಲಿನ್ಯ ವಿಚಾರವಾಗಿ ಆಮ್ ಆದ್ಮಿ ಪಾರ್ಟಿ ಪ್ರತಿಭಟನೆ ನಡೆಸಿದೆ. ರಾಷ್ಟ್ರೀಯ ರಾಜಧಾನಿಯಲ್ಲಿ ವಾಯುಮಾಲಿನ್ಯ ತಡೆಗಟ್ಟುವಲ್ಲಿ ಬಿಜೆಪಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನಾಕಾರರು ಮಾಸ್ಕ್ ಧರಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ದೆಹಲಿ, ಹರಿಯಾಣ, ಪಂಜಾಬ್ ಸೇರಿದಂತೆ ಉತ್ತರ ಭಾರತದಲ್ಲಿ ಶೀತಗಾಳಿ, ದಟ್ಟ ಮಂಜು ವಾತಾವರಣ ಮುಂದುವರೆದಿದೆ. ದೆಹಲಿಯಲ್ಲಿ ಕನಿಷ್ಠ ತಾಪಮಾನ 8.1 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದ್ದು ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಸಹಜೀವನ ಪುರುಷನ ಕೊಲೆಯೊಂದಿಗೆ ಅಂತ್ಯಗೊಂಡಿದೆ. ದಕ್ಷಿಣ ಕೊರಿಯಾದ ಪ್ರಜೀನಾ ಮಣಿಪುರದ ಮಹಿಳೆ ಇರಿದುಕೊಂಡಿದ್ದಾಳೆ. ಮುಂಚಿನಾಪ ಎಂಬ ಆಕೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ. ಭಾರತದ ಮೇಲಿನ ಸರಕುಗಳ ಮೇಲೆ ತೆರಿಗೆ ಹೆಚ್ಚಾಗಬಹುದು ಅಂತ ಎಚ್ಚರಿಸಿದ್ದಾರೆ. ನಾನು ಸಂತೋಷವಾಗಿಲ್ಲ ಅನ್ನೋದು ಮೋದಿಗೆ ಗೊತ್ತಿದೆ ಅಂತ ಧಮಕಿ ಹಾಕಿದ್ದಾರೆ. ಅಮೆರಿಕದಲ್ಲಿ ಭಾರತ ಮೂಲದ ಮಹಿಳೆಯ ಹತ್ಯೆಗೈಲಾಗಿದೆ. ಕೊಲಂಬಿಯಾದಲ್ಲಿ 27 ವರ್ಷದ ನಿಖಿತಾ ಎಂಬಾಕೆಯ ಮೃತದೇಹ ಪ್ರಿಯಕರನ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿದೆ. ದೂರು ನೀಡಿದಂತಹ ಗೆಳೆಯ ಕೃತ್ಯವೆಸಗಿ ಭಾರತಕ್ಕೆ ಪರಾರಿಯಾಗಿದ್ದಾನೆ.